ಜೀವನದಲ್ಲಿ ಅವಿಭಾಜ್ಯವಾದಂತಹ ಸುದಿನ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬ ಆತ್ಮೀಯವಾಗಿ ಇಷ್ಟಪಡ್ತೇನೆ. ನನ್ನ ಹೆಸರು ಮಂಜುಳಾ MC. ನಾನು ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಏಕೆ ನನ್ನ ಜೀವನದ ಅವಿಭಾಜ್ಯ ದಿನ ಅಂತ ಹೇಳ್ಕೊಂಡೆ ಅಂದರೆ, ನನ್ನ ನೆಚ್ಚಿನ ಗುರುಗಳು, ಹಿತೈಷಿಗಳು ಹಾಗೂ ಸಾರ್ವಜನಿಕರ ಒಬ್ಬ ಆತ್ಮೀಯ ಬಂಧು ಅಂತ ಹೇಳ್ಕೊಳ್ಳುವಂತಹ ಹೆಮ್ಮೆಯ ನಮ್ಮ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಗೂಳೇಗೌಡರು ಸರ್ ಅವರು ನಿವೃತ್ತಿ ಹೊಂದಿ ಇವತ್ತು ಅವರ ಒಂದು ವಯೋನಿವೃತ್ತಿಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇಂತಹ ಸುದಿನದಲ್ಲಿ ನಾವು ಅವರನ್ನು ಅಭಿನಂದಿಸೋದು ನಮ್ಮೆಲ್ಲರ ಕನ್ನಡ ನಾಡಿನ ನಮ್ಮೆಲ್ಲ ಬಂಧುಗಳ ಆದ್ಯ ಕರ್ತವ್ಯವಾಗಿದೆ. ಅಂತಹ ಒಬ್ಬ ಅಭೂತಪೂರ್ವವಾದಂತಹ ವ್ಯಕ್ತಿಯನ್ನು ಪಡೆದಂತಹ ನಾವುಗಳೇ ಧನ್ಯರು. ಮುಂದಿನ ಶಿಕ್ಷಕರು ಇವ್ರನ್ನ ನೋಡಿ ಕಲಿಬೇಕಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಒಕ್ಕೂಟ ಅಂತ ಹೇಳ್ಬೋದು. ಹಾಗಾಗಿ ಬನ್ನೂರಿನಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡಿದ್ರು, ಯಾವುದೇ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ಗೌರವಿಸುವಂಥದ್ದು ಇಲ್ಲಿ ಹಸಿಭತ್ತ ಬಿಸಿ ಬೆಲ್ಲದ ನಾಡಲ್ಲಿ ಗಣ್ಯರ ಒಂದು ಪದ್ಧತಿ. ಹಾಗಾಗಿ ಇವತ್ತು ಅತ್ಯುನ್ನತವಾಗಿ ಪದವಿ ಪೂರ್ವ ಕಾಲೇಜು ಸಂತೆಮಳದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತಂದಂಥ ಗೂಳಿಗೌಡರಿಗೆ ಇವತ್ತು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಶಾಲೆಯಿಂದ ಮಕ್ಕಳು, ಸಾರ್ವಜನಿಕರು, ಮಹಿಳೆಯರು, ಶಿಕ್ಷಕರು ಸೇರಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಸರ್ವಮಂಗಳ ಚೌಟ್ರಿಯಲ್ಲಿ ಗಣ್ಯರ ಮುಖಾಂತರ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿ ಅದ್ದೂರಿಯಾಗಿ ಅವ್ರನ್ನ ಈ ಒಂದು ಸಮಾರಂಭದಲ್ಲಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಅವರ ಮುಖಾಂತರ ಇವತ್ತು ನಾವು ಕೂಡ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅವರ ಕುಟುಂಬ ಹಾಗೂ ಅವರ ಏಳಿಗೆ ಸದಾ ಚಿರಮಯವಾಗಿರಲಿ. ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರು ನಿವೃತ್ತಿ ಹೊಂದಿದ್ರು ಸಹ ಇನ್ನು ಮುಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಗೈರು ಆದಂಥ ಶಿಕ್ಷಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು ತರಬೇತಿ ಕೊಟ್ಟು ಒಂದು ಒಳ್ಳೆಯ ಉತ್ತಮ ಮಾರ್ಗದರ್ಶನವನ್ನು ಕೊಡಬೇಕು. ಮುಂದೆ ಕೂಡ ಅವರು ಶಿಕ್ಷಣದ ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೋಬೇಕು ಸಭೆ ಸಮಾರಂಭಗಳಲ್ಲಿ. ಹಾಗಾಗಿ ಈ ಭಾಗದ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಅಂತೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತೇನೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವ್ರ ಕುಟುಂಬವನ್ನು ರಕ್ಷಣೆ ಮಾಡಲಿ. ಬನ್ನೂರಲ್ಲಿ ನಮ್ಮ ಈ ತರ ಅನ್ಮೋಲ ರತ್ನ ಅಂದ್ರೆ ಇವ್ರಿಗೆ ನಾವು ಮೂಲ್ಯನ ಕಟ್ಟಕ್ಕಾಗಲ್ಲ ಅಂತ ಒಬ್ಬ ನಿಸ್ವಾರ್ಥ ಸೇವೆ ಉಳ್ಳಿರುವ ನಮ್ಮ ಗೂಳಿಗೌಡರು ನನ್ನ ಗುರುಗಳಾದ ಎಲ್ಲ ಒಂದು ವೃತ್ತಿಯಲ್ಲಿ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಇವತ್ತು ನಮಗೆ ತುಂಬಾನೇ ಒಂದು ಲೆಕ್ಕದಲ್ಲಿ ತುಂಬಾನೇ ಹಬ್ಬವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡಿದ್ದೀವಿ. ಮತ್ತೆ ಈ ಒಂದು ಸೇವೆ ನಮಗೆ ಅಪಾರ. ಎಲ್ಲ ಮಕ್ಕಳಿಗೆ ಸುತ್ತಮುತ್ತ ಇರುವಂತ ಎಲ್ಲ ಹಳ್ಳಿಯ ಮತ್ತು ಎಲ್ಲ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಎಲ್ಲಾರು ಯಾರು ಬರಲಿ, ಒಂದು ಚಿಕ್ಕ ಮಗು ಕೂಡ ಬಂದ್ರು ಕೂಡ ಅವ್ರನ್ನೂ ಅದೇ ತರ ಸಭ್ಯತೆಯಿಂದ ಮಾತಾಡಿಸಿ ಇವತ್ತು ನಮ್ಗೆ ತುಂಬಾನೇ ಖುಷಿ ಆಯ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಗ್ತಾ ಇದೆ. ಮತ್ತೆ ಇವರ ಕುಟುಂಬಕ್ಕೆ ಇವ್ರಿಗೆ ಇನ್ನೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಇವರ ಯಶಸ್ವಿ ಗಳಿಸ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರ ಮೂಲಕ, ನಮ್ಮ ಅಣ್ಣ ತಮ್ಮದಿರ ಮೂಲಕ, ನಮ್ಮ ಅನ್ನದಾತರ ಮೂಲಕ ನಾನು ಎಲ್ಲ ಕೇಳ್ಕೊತೀನಿ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಇವತ್ತು ಬನ್ನೂರಿನಲ್ಲಿ ಶಿಕ್ಷಣದಲ್ಲೇ ಇತಿಹಾಸ ಅಂತ ಹೇಳ್ಬೋದು. ಗೂಳಿಗೌಡರು ಎಂಬ ಪದವಿ ಪೂರ್ವ ಕಾಲೇಜಿನ ಸರ್ಕಾರಿ ಎಲ್ಲ ನಮ್ಮ ರೈತ ಬಾಂಧವರು, ಅನ್ನದಾತರು, ನಮ್ಮ ಶಂಕರಣ್ಣ, ನಮ್ಮ ರಾಮಸ್ವಾಮಿ ಅವರು ಪ್ರತಿಯೊಬ್ಬರು ಸುತ್ತಮುತ್ತ ಹಳ್ಳಿಯಿಂದ ಎಲ್ಲರೂ ಬಂದು ಹಬ್ಬದ ರೀತಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಈ ನಮ್ಮ ಬನ್ನೂರಿನ ಭಾಗದಲ್ಲಿ ನಮ್ಮ ಈ ತರ ಅನ್ಮೋಲ ರತ್ನ ಅಂದ್ರೆ ಇವ್ರಿಗೆ ನಾವು ಮೂಲ್ಯನ ಕಟ್ಟಕ್ಕಾಗಲ್ಲ ಅಂತ ಒಬ್ಬ ನಿಸ್ವಾರ್ಥ ಸೇವೆ ಉಳ್ಳಿರುವ ನಮ್ಮ ಗೂಳಿಗೌಡರು ನನ್ನ ಗುರುಗಳಾದ ಎಲ್ಲ ಒಂದು ವೃತ್ತಿಯಲ್ಲಿ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಇವತ್ತು ನಮಗೆ ತುಂಬಾನೇ ಒಂದು ಲೆಕ್ಕದಲ್ಲಿ ತುಂಬಾನೇ ಹಬ್ಬವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡಿದ್ದೀವಿ. ಮತ್ತೆ ಈ ಒಂದು ಸೇವೆ ನಮಗೆ ಅಪಾರ. ಎಲ್ಲ ಮಕ್ಕಳಿಗೆ ಸುತ್ತಮುತ್ತ ಇರುವಂತ ಎಲ್ಲ ಹಳ್ಳಿಯ ಮತ್ತು ಎಲ್ಲ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಎಲ್ಲಾರು ಯಾರು ಬರಲಿ, ಒಂದು ಚಿಕ್ಕ ಮಗು ಕೂಡ ಬಂದ್ರು ಕೂಡ ಅವ್ರನ್ನೂ ಅದೇ ತರ ಸಭ್ಯತೆಯಿಂದ ಮಾತಾಡಿಸಿ ಇವತ್ತು ನಮ್ಗೆ ತುಂಬಾನೇ ಖುಷಿ ಆಯ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಗ್ತಾ ಇದೆ. ಮತ್ತೆ ಇವರ ಕುಟುಂಬಕ್ಕೆ ಇವ್ರಿಗೆ ಇನ್ನೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಇವರ ಯಶಸ್ವಿ ಗಳಿಸ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರ ಮೂಲಕ, ನಮ್ಮ ಅಣ್ಣ ತಮ್ಮದಿರ ಮೂಲಕ, ನಮ್ಮ ಅನ್ನದಾತರ ಮೂಲಕ ನಾನು ಎಲ್ಲ ಕೇಳ್ಕೊತೀನಿ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ.
ಇವತ್ತು ಬನ್ನೂರಿನಲ್ಲಿ ಶಿಕ್ಷಣದಲ್ಲೇ ಇತಿಹಾಸ ಅಂತ ಹೇಳ್ಬೋದು. ಗೂಳಿಗೌಡರು ಎಂಬ ಪದವಿ ಪೂರ್ವ ಕಾಲೇಜಿನ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥ ಅನೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಅಮೂಲ್ಯವಾದಂಥ ಶಿಕ್ಷಣವನ್ನು ತರಬೇತಿ ಕೊಟ್ಟಂಥ ಗೂಳಿಗೌಡರು ಸ್ಥಳೀಯರು ಇವರಿಗೆ ಇಡೀ ಬನ್ನೂರು ಹೋಬಳಿಯ ಜನತೆ ಪರವಾಗಿ ಅದ್ಧೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಆದರ್ಶದಾಯಕವಾದಂಥ ಮುಂದಿನ ಶಿಕ್ಷಣಕ್ಕೆ ಬೇಕಾದಂಥ ಅಥವಾ ಮುಂದಿನ ಶಿಕ್ಷಕರು ಇವ್ರನ್ನ ನೋಡಿ ಕಲಿಬೇಕಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಒಕ್ಕೂಟ ಅಂತ ಹೇಳ್ಬೋದು. ಹಾಗಾಗಿ ಬನ್ನೂರಿನಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡಿದ್ರು, ಯಾವುದೇ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ಗೌರವಿಸುವಂಥದ್ದು ಇಲ್ಲಿ ಹಸಿಭತ್ತ ಬಿಸಿಬೆಲ್ಲದ ನಾಡಲ್ಲಿ ಗಣ್ಯರ ಒಂದು ಪದ್ಧತಿ. ಹಾಗಾಗಿ ಇವತ್ತು ಅತ್ಯುನ್ನತವಾಗಿ ಪದವಿ ಪೂರ್ವ ಕಾಲೇಜು ಸಂತೆಮಳದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತಂದಂಥ ಗೂಳಿಗೌಡರಿಗೆ ಇವತ್ತು ಅದ್ಧೂರಿಯಾಗಿ ಮೆರವಣಿಗೆ ಮುಖಾಂತರ ಶಾಲೆಯಿಂದ ಮಕ್ಕಳು, ಸಾರ್ವಜನಿಕರು, ಮಹಿಳೆಯರು, ಶಿಕ್ಷಕರು ಸೇರಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಸರ್ವಮಂಗಳ ಚೌಟ್ರಿಯಲ್ಲಿ ಗಣ್ಯರ ಮುಖಾಂತರ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನನ್ನ ಜೀವನದಲ್ಲಿ ಅವಿಭಾಜ್ಯವಾದಂತಹ ಸುದಿನ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬ ಆತ್ಮೀಯವಾಗಿ ಇಷ್ಟಪಡ್ತೇನೆ. ನನ್ನ ಹೆಸರು ಮಂಜುಳಾ MC. ನಾನು ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಏಕೆ ನನ್ನ ಜೀವನದ ಅವಿಭಾಜ್ಯ ದಿನ ಅಂತ ಹೇಳ್ಕೊಂಡೆ ಅಂದರೆ, ನನ್ನ ನೆಚ್ಚಿನ ಗುರುಗಳು, ಹಿತೈಷಿಗಳು ಹಾಗೂ ಸಾರ್ವಜನಿಕರ ಒಬ್ಬ ಆತ್ಮೀಯ ಬಂಧು ಅಂತ ಹೇಳ್ಕೊಳ್ಳುವಂತಹ ಹೆಮ್ಮೆಯ ನಮ್ಮ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಗೂಳೇಗೌಡರು ಸರ್ ಅವರು ನಿವೃತ್ತಿ ಹೊಂದಿ ಇವತ್ತು ಅವರ ಒಂದು ವಯೋನಿವೃತ್ತಿಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇಂತಹ ಸುದಿನದಲ್ಲಿ ನಾವು ಅವರನ್ನು ಅಭಿನಂದಿಸೋದು ನಮ್ಮೆಲ್ಲರ ಕನ್ನಡ ನಾಡಿನ ನಮ್ಮೆಲ್ಲ ಬಂಧುಗಳ ಆದ್ಯ ಕರ್ತವ್ಯವಾಗಿದೆ. ಅಂತಹ ಒಬ್ಬ ಅಭೂತಪೂರ್ವವಾದಂಥ ವ್ಯಕ್ತಿಯನ್ನು ಪಡೆದಂತಹ ನಾವುಗಳೇ ಧನ್ಯರು. ಏಕೆಂದರೆ ಸರ್ವಜ್ಞ ಹೇಳ್ತಾನೆ, ಸರ್ವರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ. ಅಂದರೆ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ವಿದ್ಯೆಯ ಕಲಿತು ವಿದ್ಯೆಯ ಪರ್ವತವೇ ಆದ ಅಂತ ಹೇಳ್ತಾರೆ. ಹಾಗೆ ನಮ್ಮ ಗೂಳಿಗೌಡರು ಸರ್ ಅವರು ನಮ್ಮ ಬನ್ನೂರು ಹೋಬಳಿಯಲ್ಲಿ ಇತಿಹಾಸದಲ್ಲಿ ರಾರಾಜಿಸುವ ರೀತಿಯಲ್ಲಿ, ಇತಿಹಾಸದ ಪುಟಗಳಲ್ಲಿ ಅದು ಸದಾಕಾಲ ಅಚ್ಚು ಉಳಿಯುವಂತಹ ರೀತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅಂತಹ ಅಭೂತಪೂರ್ವವಾದಂತಹ ಸಾಧನೆಯನ್ನ ಇದುವರೆಗೂ ಯಾವ ಒಬ್ಬ ಪ್ರಾಂಶುಪಾಲರು ಕೂಡ ಮಾಡಿಲ್ಲ. ಯಾಕೆಂದರೆ ನಾನು ಓದಿದಂತಹ ಶಾಲೆ, ಕಾಲೇಜು ಎರಡೂ ಕೂಡ ಬನ್ನೂರು ಸಂತೆಮಳ. ಹಾಗಾಗಿ ನನ್ನ ಓದಿದಂತಹ ಕಾಲೇಜಿನಲ್ಲಿ ಒಂದು ಅಭೂತಪೂರ್ವವಾದಂತಹ ಸಾಧನೆಯನ್ನು ಮಾಡಿದಂತಹ ಗುರುಗಳನ್ನು ಸ್ಮರಿಸುವಂತಹ ಒಂದು ಸುದಿನ. ಅವ್ರ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಸಾಲದು. ಜೊತೆಗೆ ನನ್ನ ಅಜ್ಜಿಯ ಊರಿನವರು ಗೂಳೇಗೌಡರು ಸರ್ ಅವರು. ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ, ತುಂಬ ವ್ಯಾಮೋಹನೂ ಕೂಡ ಇದೆ, ಹಾಗೆ ತುಂಬ ಆತ್ಮೀಯತೆ ಇದೆ. ಅಂತಹ ಒಬ್ಬ ಅತ್ಯುತ್ತಮ ಗುರುವನ್ನು ಪಡೆದಂತಹ ನಾವುಗಳು ನಮ್ಮ ಬನ್ನೂರು ಹೋಬಳಿಯ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿನಿಯರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ, ಮಾದರಿಯಾಗಿದ್ದಾರೆ, ಹಾಗೆ ಅವರು ದಾರಿದೀಪರಾಗಿದ್ದಾರೆ. ಅಂತಹ ವ್ಯಕ್ತಿಯನ್ನು ಪಡೆದಂತಹ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳ್ತಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಬಚ್ಚಿಟ್ಟ ವಿದ್ಯೆ ಕೊಳೆಯುತ್ತದೆ, ಬಿಚ್ಚಿಟ್ಟ ವಿದ್ಯೆ ಹೊಳೆಯುತ್ತದೆ ಅಂತ ಹೇಳ್ತಾರೆ. ಹಾಗೆ ಅವರು ತಮ್ಮ ತನು ಮನ ಧನವನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ನಮ್ಮ ಕನ್ನಡ ನಾಡಿನ ಎಲ್ಲ ಹಿಂದುಳಿದ ವರ್ಗದಿಂದ ಹಿಡಿದು ಶ್ರೀಮಂತ ವರ್ಗದ ವಿದ್ಯಾರ್ಥಿಗಳವರೆಗೂ ಕೂಡ ಅವರು ಯಾವುದೇ ತಾರತಮ್ಯವನ್ನು ತೋರ್ದೇನೆ ಅವರ ತನು ಮನ ಧನವನ್ನು ಸಮರ್ಪಣೆ ಮಾಡ್ತಾ ಕಾಲೇಜನ್ನು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶವೇ ಮೆಚ್ಚಿಕೊಳ್ಳೋ ರೀತಿಯಲ್ಲಿ, ಕಣ್ತೆರೆದು ನೋಡುವಂಥ ರೀತಿಯಲ್ಲಿ ಅವರು ಮೇರು ಶಿಖರಕ್ಕೆ ಏರಿಸಿದ್ದಾರೆ. ಅಂತಹ ಸಾಧನೆಯನ್ನು ಮಾಡಿದಂತಹ ನನ್ನ ನೆಚ್ಚಿನ ಪ್ರಾಂಶುಪಾಲರಿಗೆ ನಾನು ಈ ಮೂಲಕ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಜೀವನ ಪೂರ್ತಿ ಸುಖಮಯವಾಗಿ ಆನಂದಮಯವಾಗಿ ಇರಲಿ. ಅವರಿಗೆ ದೇವರು ತಾಯಿ ಚಾಮುಂಡೇಶ್ವರಿ ತಂದೆ ನನ್ನ ಆಂಜನೇಯ ಸಕಲ ಸನ್ಮಂಗಳವನ್ನು, ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಸದಾಕಾಲ ಇಂತಹ ಗುರುಗಳು ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮಂಥವರನ್ನು ಬೆಳೆಸಲಿ. ನಾಡಿನ ಭಾಷೆಯನ್ನು, ಜಲ ನೆಲವನ್ನು, ಹಾಗೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಶಿಖರದೆತ್ತಕ್ಕೆ ಎತ್ತರಕ್ಕೆ ಬೆಳೆಸುವಂತಾಗಲಿ. ಅಂತಹ ಒಂದು ಗುರುತರವಾದಂಥ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಬರಲಿ ಅಂತೇಳಿ ಆಶಿಸ್ತಾ, ಸರ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರೂ ಕಡಿಮೆ. ಅಂತಹ ಒಂದು ತುಂಬಿದ ಕೊಡ ಅವರು. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ ಅಂತ ಹೇಳುವಾಗೆ ಅವರು ನಮಗೆ ಒಂದು ಕಣಜ ಇದ್ದ ಹಾಗೆ, ಒಂದು ಜ್ಞಾನದ ನಿಧಿ ಇದ್ದ ಹಾಗೆ. ಅಂತಹ ಒಂದು ನಿಧಿಗೆ ಇವತ್ತು ನಾವು ಸನ್ಮಾನವನ್ನು ಹಮ್ಮಿಕೊಂಡಿರೋದು. ಅದು ನಮ್ಮ ಬನ್ನೂರು ಹೋಬಳಿಯ ಎಲ್ಲ ನಮ್ಮ ಪುರ ಜನರು ಇವತ್ತು ಭಾಗವಹಿಸಿದ್ದೇವೆ. ಅವರ ಕುಟುಂಬ ಸಮೇತವಾಗಿ ಇವತ್ತು
ಇವತ್ತು ಅವ್ರನ್ನ ನೋಡ್ತಾ ಇದ್ದೇವೆ, ನಮ್ಮ ಕಣ್ಣು ತುಂಬಿಕೊಳ್ತಾ ಇದ್ದೇವೆ. ಹಾಗಾಗಿ ಸಾಮರ್ಥ್ಯವನ್ನು ಆ ದೇವರು ಸಕಲರಿಗೂ ನಮಗೆ ಕರುಣಿಸಲಿ ಅಂತ ಹೇಳ್ತಾ ನಮಸ್ತೆ ಸರ್. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸರ್ಗೆ ಮತ್ತೊಮ್ಮೆ ನನ್ನ ಹೃದಯಾಂತರದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭುವನೇಶ್ವರಿ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಿಜಕ್ಕೂ ಮಾದರಿಯಾಗಿದೆ. ಒಂದು ಖಾಸಗಿ ಶಾಲೆ ಆಗಿರಲಿ, ಕಾಲೇಜ್ ಆಗಿರಲಿ, ಇವತ್ತು ಯಾರು ಕೂಡ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಮೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಪದವಿ ಪೂರ್ವ ಕಾಲೇಜು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮಿಂಚುವಂಥ ರೀತಿಯಲ್ಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೇತುಪುರದ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಿ ಅಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ಶಾಲೆಗೆ ಅದು ವಿಜ್ಞಾನ ವಿಭಾಗ ಆಗಿರ್ಬೋದು ಅಥವಾ ವಾಣಿಜ್ಯ ವಿಭಾಗ ಆಗಿರ್ಬೋದು, ಕಲಾ ವಿಭಾಗ ಆಗಿರ್ಬೋದು, ಮೂರಲ್ಲೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳೇ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಸರ್ರು ಕಾರಣೀಭೂತರಾಗಿದ್ದಾರೆ, ಹಾಗೆ ಎಲ್ಲ ಉಪನ್ಯಾಸಕರು ಕಾರಣೀಭೂತರಾಗಿದ್ದಾರೆ. ಇಂತಹ ಒಂದು ಸಂತೋಷದ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಈ ದಿನ ಅವ್ರ ಬಗ್ಗೆ ಎಷ್ಟು ಗುಣಗಾನ ಮಾಡಿದ್ರು ಸಹ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಾಬು ಫೇಸ್ಬುಕ್ ಚಾನಲ್ ಇದನ್ನು ಎಲ್ಲರೂ ಫಾಲೋ ಮಾಡಿ, ಎಲ್ಲರಿಗೂ ಶುಭವಾಗಲಿ. ಇಂಥ ಕಾರ್ಯಕ್ರಮಗಳು ನಾಡಿನಾದ್ಯಂತ ನಡೀಲಿ. ಹಾಗೆ ಇಂಥ ಕಾರ್ಯಕ್ರಮಗಳಿಂದ ನಮ್ಮಂಥವರೆಲ್ಲರೂ ಕೂಡ ಸ್ಫೂರ್ತಿಯನ್ನು ಹೊಂದಿ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ಹೊರಹೊಮ್ಮಿಸುವಂಥ ಶಕ್ತಿ, ಸಾಮರ್ಥ್ಯವನ್ನು ಆ ದೇವರು ಸಕಲರಿಗೂ ನಮಗೆ ಕರುಣಿಸಲಿ ಅಂತ ಹೇಳ್ತಾ ನಮಸ್ತೆ ಸರ್. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸರ್ಗೆ ಮತ್ತೊಮ್ಮೆ ನನ್ನ ಹೃದಯಾಂತರದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭುವನೇಶ್ವರಿ, ಜೈ ಹಿಂದ್, ಜೈ ಕರ್ನಾಟಕ.